ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪ ಹಚ್ಚುವುದರ ವಿಶೇಷತೆ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ಇಲ್ಲಿ 3 ನಿಂಬೆಹಣ್ಣು ತೊಗೊಂಡು 6 ದೀಪಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೀವು ಫಸ್ಟ್ ಯಾವ ವಾರ ದೇವರಿಗೆ ನಿಂಬೆಹಣ್ಣಿನ ದೀಪನ ಹಚ್ಚಬೇಕು ಅಂತ ಅಂದರೆ ಮಂಗಳವಾರ, ಶುಕ್ರವಾರ ಮತ್ತು ಆಷಾಢ ಮಾಸದಲ್ಲಿ ನಾವು ರಾಹು ಕಾಲದಲ್ಲಿ ದೇವರಿಗೆ ನಿಂಬೆಹಣ್ಣಿನ ದೀಪನ ಹಚ್ಚಬೇಕು. ತುಂಬಾ ಒಳ್ಳೆಯದು. ಯಾವ ದೇವರಿಗೆ ಹಚ್ಚಬೇಕು ಅಂತ ಅಂದರೆ ದುರ್ಗಾ ಪರಮೇಶ್ವರಿ, ಮಾರಿಯಮ್ಮ, ಈ ರೀತಿ ಶಕ್ತಿ ದೇವತೆಗಳಿಗೆ ನಾವು ನಿಂಬೆಹಣ್ಣಿನ ದೀಪನ ಹಚ್ತಾ ಬರಬೇಕು. ಸರಸ್ವತಿ ಇರ್ಬೋದು, ಲಕ್ಷ್ಮೀ ದೇವಿ, ಈ ಥರ ದೇವರುಗಳಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರ್ದು. ಹಾಗೆ ಮನೆಯಲ್ಲಿ ಯಾರಾದರೂ ಒಬ್ಬರು ಈ ಒಂದು ನಿಂಬೆಹಣ್ಣಿನ ದೀಪನ ಹಚ್ಚಬೇಕು. ಅವರು ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಮತ್ತು ಏನಾದರೂ ಒಂದು ಮದುವೆ ಆಗಬೇಕಿತ್ತು ಅನ್ನೋರಿದ್ದರೆ ಆ ದೇವರಲ್ಲಿ ಸಂಕಲ್ಪನ ಮಾಡಿಕೊಂಡು ಹರಕೆನ ಮಾಡಿಕೊಂಡು ದೀಪನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಆ ಹರಕೆ ಮುಗಿಯೋ ತನಕ ನೀವು ಒಬ್ಬರೇ ದೀಪನ ಹಚ್ತಾ ಬರಬೇಕು. ಅದನ್ನು ಬಿಟ್ಟು ಮನೇಲಿ ಬೇರೆ ಯಾರಾದ್ರೂ ದೀಪನ ಹಚ್ಚೋದಕ್ಕೆ ಹೋಗಬಾರ್ದು. ಅವ್ರದ್ದು ಹರಕೆ ಪೂರ್ತಿ ಆದಮೇಲೆ ನೀವು ಬೇಕಾದರೆ ಹಚ್ಬೋದು. ಅಲ್ಲಿ ತನಕ ಮನೆಯಲ್ಲಿ ಇಬ್ಬಿಬ್ಬರು ನಿಂಬೆಹಣ್ಣಿನ ದೀಪನ ದೇವರಿಗೆ ಹಚ್ಚಬಾರ್ದು. ಹಾಗೆ ಪ್ರತಿ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ನಾವು ದೇವರಿಗೆ ರಾಹುಕಾಲದ ಸಮಯದಲ್ಲಿ ನಿಂಬೆಹಣ್ಣಿನ ದೀಪನ ಹಚ್ಚೋದ್ರಿಂದ ನಮ್ಮ ಸಮಸ್ಯೆಗಳಿರ್ಬೋದು, ಹಾಗೆ ನಮ್ಮ ಇಷ್ಟಾರ್ಥಗಳೆಲ್ಲ ಬೇಗನೆ ನೆರವೇರುತ್ತೆ. ಹಾಗೆ ದೇವರಿಗೆ ಬೇಗನೆ ನಮ್ಮ ಸೇವೆ ತಲುಪುತ್ತೆ ಈ ಒಂದು ಸಮಯದಲ್ಲಿ. ಹಾಗಾಗಿ ನಾವು ಮೊದಲನೇ ಆಷಾಢ ಶುಕ್ರವಾರ ದೇವರಿಗೆ ಎಷ್ಟು ದೀಪನ ಹಚ್ಚಬೇಕು ಅಂತ ಅಂದರೆ, ನಿಮಗೇನಾದರೂ ಹಣಕಾಸಿನ ಸಮಸ್ಯೆ ಇದೆ ಅಂದರೆ 1 ನಿಂಬೆಹಣ್ಣು ತೊಗೊಂಡು 2 ದೀಪನ ಮಾಡಿ ದೇವ್ರಿಗೆ ಹಚ್ಚಿ. ಅದೇ ರೀತಿ ನಿಮಗೆ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಸ್ವಲ್ಪ ನಷ್ಟ ಆಗ್ತಿದೆ ಅನ್ನೋರಿದ್ದರೆ 5 ನಿಂಬೆಹಣ್ಣು ತೊಗೊಂಡು 10 ದೀಪನ ಮಾಡಿ ದೇವ್ರಿಗೆ ಹಚ್ಚಿ. ಹಾಗೆ ಕುಜ ದೋಷ, ಈ ಥರ ದೋಷಗಳಿದ್ದು ಮದುವೆ ವಿಳಂಬ ಆಗ್ತಿದೆ ಅನ್ನೋರು 7 ನಿಂಬೆಹಣ್ಣು ತೊಗೊಂಡು 14 ದೀಪಗಳನ್ನ ಮಾಡಿ ದೇವ್ರಿಗೆ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ಬೇಗನೆ ಪರಿಹಾರ ಆಗುತ್ತೆ. ಈ ರೀತಿ ನೀವು ಪ್ರತಿ ವಾರನೂ ಕೂಡ ಮಾಡ್ತಾ ಬರಬೇಕು. ಹಾಗೆ ನೀವು ದೀಪಗಳನ್ನ ಸಮ ಸಂಖ್ಯೆಲೇ ಹಚ್ಚಬೇಕು ಅಂತ ಏನಿಲ್ಲ. 3, 7, 9 ಈ ರೀತಿ ದೀಪಗಳನ್ನು ಕೂಡ ಹಚ್ಬೋದು. ನೀವು ಸ್ವಲ್ಪ ಜನ ಸಮ ಸಂಖ್ಯೆಲೇ ಹಚ್ಚಬೇಕು, 4 ಹಚ್ಚಬೇಕು, 6 ಹಚ್ಚಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ ರೀತಿ ಏನಿಲ್ಲ, 3 ಹಚ್ಬೋದು, ಹಾಗೆ 5 ಹಚ್ಬೋದು, 9 ಕೂಡ ದೀಪಗಳನ್ನ ಹಚ್ಬೋದು. ಇವಾಗ ನಾನು ತಟ್ಟೆ ಕೆಳಗಡೆಗೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅಕ್ಕಿ ಮೇಲ್ಗಡೆ ಈ ಥರ ದೀಪಗಳನ್ನ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ದೀಪನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ನಿಂಬೆಹಣ್ಣಿನ ದೀಪನ ಮಾಡಿದ್ಮೇಲೆ ನಿಂಬೆಹಣ್ಣಿನ ರಸನ ಸ್ವಲ್ಪ ಜನ ಹೊರಗಡೆಗೆ ಚೆಲ್ತೀರಾ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆ ಒಂದು ರಸದಿಂದ ನೀವು ಚಿತ್ರಾನ್ನ ಮಾಡಿ ದೇವರ ನೈವೇದ್ಯಕ್ಕಿಟ್ಟು ಆ ನಂತರ ದೇವಸ್ಥಾನದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಕೊಡೋದ್ರಿಂದ ನಿಮ್ಮಲ್ಲಿ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಬೇಗನೆ ಪರಿಹಾರ ಆಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಿಂಬೆಹಣ್ಣಿನ ದೀಪನ ಹಚ್ಚೋದಕ್ಕೆ ಯಾವ ಎಣ್ಣೆಯನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಅಂದರೆ ಎಳ್ಳೆಣ್ಣೆಯನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು. ನಾನು ಕೂಡ ಇಲ್ಲಿ ಎಳ್ಳೆಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಮೊದಲಿಗೆ ಈ ರೀತಿಯಲ್ಲಿ ಬತ್ತಿಗಳನ್ನ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಒಂದು 5 ನಿಮಿಷ ನೆನೆ ಹಾಕಿದ್ದೆ. ನೀವು ಅಷ್ಟೇ ಬತ್ತಿಗಳನ್ನ ಎಣ್ಣೆಯಲ್ಲಿ ನೆನೆಸಿ ಆನಂತರ ದೀಪನ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಉರಿಯುತ್ತೆ. ಏನಾದರೂ ನಿಮ್ಮ ಮನೆಯಲ್ಲಿ ಕಾಯಿಸಿದ ತುಪ್ಪ ಇತ್ತು, ದೇವ್ರಿಗೋಸ್ಕರನೇ ದೇವ್ರಿಗೆ ತುಪ್ಪದ ದೀಪ ಹಚ್ಚೋಕ್ಕೆ ಅಂತಲೇ ಹೇಳಿ ಕಾಯಿಸಿಟ್ಟಿದ್ರೆ ತುಪ್ಪನ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆ ತುಪ್ಪಕ್ಕೆ ನೀವು ತುಪ್ಪ ಕಾಯಿಸ್ಬೇಕಾದ್ರೆ ಅರಿಶಿನ ಪುಡಿ ಆಗಿರ್ಬೋದು, ಉಪ್ಪು ಏನನ್ನು ಕೂಡ ಹಾಕಬಾರ್ದು. ಹಾಗೆಯೇ ಕಾಯಿಸಿಟ್ಕೊಂಡು ದೇವರ ಪೂಜೆಗೆ ಅಂತಲೇ ನೀವು ಬಳಸಬೇಕು. ಈ ರೀತಿ ನೀವು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಬಳಸ್ಬೋದು ದೀಪ ಹಚ್ಚೋದಕ್ಕೆ. ನಿಂಬೆಹಣ್ಣಿನ ಆರತಿನ ನೀವು ಶುಕ್ರವಾರ ಮತ್ತು ಮಂಗಳವಾರ 2 ದಿನದಲ್ಲೂ ಕೂಡ ಮಾಡ್ಬೋದು. ಹಾಗೆಯೇ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ನೀವು ಪ್ರೆಸ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನ ಎಲ್ಲ ವೀಡಿಯೋಸ್ನೂ ಕೂಡ ನೋಡ್ಬೋದು ಅಂತ ಹೇಳ್ತಾ ಎಲ್ರಿಗೂ ಬಾಯ್.